ಹಾಯ್ ಎಲ್ರಿಗೂ ನಮಸ್ಕಾರ. ಶೋಭಾರಾಣಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನಂತ ಹೇಳಿದ್ರೆ, ನಿಮ್ಮ ಮಕ್ಕಳು ಮನೇಲಿ ಸರಿಯಾಗಿ ಓದ್ತಾ ಇಲ್ವಾ, ಅಥವಾ ಓದೋದ್ರಲ್ಲಿ ಗಮನ ಕೊಡದೇ ಇದ್ದಾರಾ, ಅಥವಾ ಓದ್ತಾ ಇರೋದು ಜ್ಞಾಪಕ ಇಲ್ವಾ? ಹಾಗಿದ್ರೆ ನಾನು ಹೇಳೋ ಈ ಮಂತ್ರನ ಒಂದ್ಸರಿ ಹೇಳಿಸಿ ಅವರ ವಿದ್ಯಾಭ್ಯಾಸಕ್ಕೆ ತುಂಬ ಸಹಾಯವಾಗುತ್ತೆ. ಯಾವುದೋ ಈ ಮಂತ್ರ ಅಂತ ಹೇಳಿ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಯಾವುದು ಆ ಮಂತ್ರ ಅಂತ ಹೇಳಿದ್ರೆ ಹಯಗ್ರೀವ ಮಂತ್ರ. ಈ ಇದು ಬಂದು ನಮ್ಮ ಹಿಂದೂ ಧರ್ಮದಲ್ಲಿ ಪೂಜಿಸಲ್ಪಡುವ ಒಂದು ಪವಿತ್ರ ಪ್ರಾರ್ಥನೆಯಾಗಿದೆ. ಇದನ್ನು ಬಂದು ಅಧ್ಯಯನ, ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ಹೆಚ್ಚಿಗೆ ಮಾಡುವಂಥ ಬಯಸುವ ವಿದ್ಯಾರ್ಥಿಗಳಿಗೆ ಇದು ತುಂಬ ಪ್ರಯೋಜನಕಾರಿಯಾಗಿದೆ. ಈ ಮಂತ್ರದಿಂದ ಆಗುವ ಪ್ರಯೋಜನಗಳು ಏನು ಅಂತ ನೋಡೋದಾದರೆ, ಭಗವಾನ್ ಶ್ರೀ ಹಯಗ್ರೀವರ ಆಶೀರ್ವಾದ ಸಿಗುತ್ತೆ, ಹಾಗೂ ವಿದ್ಯಾರ್ಥಿಗಳಿಗೆ ಓದೋದ್ರ ಮೇಲೆ ಗಮನ ಹೆಚ್ಚಾಗತ್ತೆ, ಹಾಗೂ ಜ್ಞಾಪಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ, ಮತ್ತು ಅವರ ಭೌತಿಕ ಸಾಮರ್ಥ್ಯಗಳು ಕೂಡ ಸುಧಾರಿಸುತ್ತೆ. ಇಷ್ಟೆಲ್ಲ ಪ್ರಯೋಜನ ಇರುವಂತಹ ಹಯಗ್ರೀವ ಮಂತ್ರವನ್ನು ಜಪಿಸುವುದು ಹೇಗೆ? ಈ ಮಂತ್ರವನ್ನು ಪ್ರತಿದಿನ ಜಪಿಸ್ತಾ ಬರಬೇಕು. ಹಾಗೂ ಯಾವಾಗ ಜಪಿಸಬೇಕು ಅಂತ ಹೇಳಿದ್ರೆ, ಸೂರ್ಯೋದಯದ ಸಮಯದಲ್ಲಿ ಜಪಿಸಬೇಕು. ಹಾಗೂ ಎಷ್ಟು ಬಾರಿ? 9, 11, 108 ಇಲ್ಲ 1008 ಬಾರಿ ಜಪಿಸಬಹುದು. ನಿಮ್ಮ ಮಕ್ಕಳ ಕೈಯಲ್ಲಿ ಅಟ್ಲೀಸ್ಟ್ 9 ಬಾರಿ ಆದರೂ ಜಪಿಸೋದಕ್ಕೆ ಪ್ರಯತ್ನ ಮಾಡಿ. ಅದು ಆಗದೇ ಇದ್ದಲ್ಲಿ ಪ್ರತಿದಿನ 1 ಬಾರಿ ಈ ಪ್ರಾರ್ಥನೆಯನ್ನು ಜಪಿಸಿದರೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತುಂಬ ಸಹಾಯವಾಗುತ್ತದೆ. ಹಾಗೂ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಹಯಗ್ರೀವ ಮಂತ್ರವನ್ನು ಪ್ರಾರ್ಥನೆ ಮಾಡಬೇಕಾದ್ರೆ ಬೇಕಾಗಿರುವುದು ಭಕ್ತಿ. ಇದನ್ನು ಪ್ರಾಮಾಣಿಕತೆಯಿಂದ ಮತ್ತು ಭಕ್ತಿಯಿಂದ ಮಾಡಿದ್ರೆ ಇದರ ಪೂರ್ತಿ ಪರಿಣಾಮಗಳು ವಿದ್ಯಾರ್ಥಿಗಳಿಗೆ ಸಿಗುತ್ತೆ. ಇಷ್ಟೆಲ್ಲ ಪ್ರಯೋಜನ ಇರುವಂತಹ ಹಯಗ್ರೀವ ಮಂತ್ರನ ನೋಡೋಣ ಬನ್ನಿ. ಜ್ಞಾನಾನಂದಮಯಂ ದೇವಂ ನಿರ್ಮಲಾಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸರ್ತೆ ವಾಣಿ ಜಾನುಕನ್ಯ ಪ್ರವಾಹವತ್. ಈ ಹಯಗ್ರೀವ ಮಂತ್ರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಸೊ ಕಾಪಿ ಮಾಡ್ಕೊಳ್ಳಿ. ಹಾಗೆ ಪ್ರತಿದಿನ ನಿಮ್ಮ ಮಕ್ಕಳ ಕೈಯಲ್ಲಿ ಇದನ್ನು ಪ್ರಾರ್ಥನೆ ಮಾಡಿಸ್ತಾ ಬಂದರೆ ಅವರ ವಿದ್ಯಾಭ್ಯಾಸದಲ್ಲಿ ಆಗುವ ಬದಲಾವಣೆಯನ್ನು ಸಹ ನೀವೇ ನೋಡಬಹುದು. ಈ ಮಾಹಿತಿ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.